ಮಹಾಪ್ರಲಯ ಪರ್ಯಂತಂ ಕಾಲಚಕ್ರಂ ಪ್ರಕೀರ್ತಿತಂ ಕಾಲಚಕ್ರಂ ವಿಮೋಕ್ಷಾರ್ಥಂ ಶ್ರೀಕೃಷ್ಣಂ ಶರಣಂ ವ್ರಜ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಈ ವರ್ಷ ತಾರೀಕು 19 ಮಾರ್ಚ್ 2026ನೇ ತಾರೀಕಿನಂದು ಚಾಂದ್ರಮಾನ ಯುಗಾದಿಯನ್ನು ನಾವು ಆಚರಿಸುತ್ತಾ ಇದ್ದೇವೆ. ಅದೇ ರೀತಿ 15 ಏಪ್ರಿಲ್ 2026ನೇ ತಾರೀಕಿನಂದು ಸೌರಮಾನ ಯುಗಾದಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಯುಗಾದಿ ಅಂದರೆ ಏನು? ಯುಗಗಳ ಆದಿ, ಯುಗದ ಆರಂಭ ದಿನ. ಈ ಯುಗದ ಆರಂಭ ದಿನ ಎನ್ನುವಂಥದ್ದು ಹೇಗೆ ಆರಂಭವಾಯಿತು ಅಂತ ಹೇಳಿದರೆ, ಬ್ರಹ್ಮದೇವರಿಂದ ಸೃಷ್ಟಿಯಾದಂತಹ ದಿನಕ್ಕೆ ಯುಗಾದಿ ಎಂದು ನಾವು ಕರೆಯುತ್ತೇವೆ. ಸೃಷ್ಟಿಕರ್ತರಾದಂತಹ ಬ್ರಹ್ಮದೇವರು ವೇದದ ಜೊತೆಗೆ ಜ್ಯೋತಿಷ್ಶಾಸ್ತ್ರವನ್ನು ನೀಡಿದರು. ಯಜ್ಞ ಯಾಗಗಳ ಸಾಧನೆ ನಿಮಿತ್ತಕವಾಗಿ 4 ವೇದಗಳನ್ನು ತಿಳಿಸಿದರು. ಶ್ರೌತ ಸ್ಮಾರ್ತ ಕರ್ಮಗಳನ್ನು ಸರಿಯಾಗಿ ಸಮಯಕ್ಕೆ ಆಚರಿಸಲು ಈ ಶಾಸ್ತ್ರವನ್ನು ನೀಡಿದರು. ಈ ಮಹತ್ತರವಾದಂತಹ ಶಾಸ್ತ್ರವನ್ನ ತಿಳಿದಂತಹ ನಾರದ ಋಷಿಗಳು ಈ ಲೋಕದಲ್ಲಿ ಅನುಷ್ಠಾನಗೊಳಿಸಿದರು. ಸನಾತನ ಪರಂಪರೆಯಲ್ಲಿ ಒಟ್ಟು 14 ವಿಧವಾದಂತಹ ವಿದ್ಯೆಯನ್ನು ತಿಳಿಸಿದ್ದಾರೆ. ಷಡಂಗ ಮಿಶ್ರಿತ ವೇದ, ಧರ್ಮಶಾಸ್ತ್ರಂ ಪುರಾಣಕಂ, ಮೀಮಾಂಸ ತರ್ಕಮಪಿ ಚ ಏತಾ ವಿದ್ಯಾ ಚತುರ್ದಶ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎನ್ನುವಂತಹ 4 ವೇದಗಳನ್ನು, ಛಂದಸ್ಸು, ಜ್ಯೋತಿಷ, ಕಲ್ಪ, ನಿರುಕ್ತ, ಶಿಕ್ಷಾ, ವ್ಯಾಕರಣ ಎನ್ನುವಂತಹ 6 ವೇದಾಂಗಗಳನ್ನು, ಧರ್ಮಶಾಸ್ತ್ರ, ಮೀಮಾಂಸಾ, ಪುರಾಣ, ನ್ಯಾಯ, ಹೀಗೆ ಒಟ್ಟು 14 ಆರ್ಷ್ಯ ವಿದ್ಯೆ ನಮ್ಮ ಪರಂಪರೆಯದ್ದಾಗಿದೆ. ಶಾಸ್ತ್ರದ ಮುಖ್ಯ ಉದ್ದೇಶ ಕಾಲಗಣನೆ ಹಾಗೂ ಕಾಲದ ಫಲ ಅರಿವು. ಈ ಕಾಲವನ್ನು ತಿಳಿಯುವುದಕ್ಕೋಸ್ಕರ 5 ಸಿದ್ಧಾಂತಗಳು: ಬ್ರಹ್ಮ, ವಸಿಷ್ಠ, ಪೌಲಿಶ, ರೋಮಶ, ಸೂರ್ಯ ಸಿದ್ಧಾಂತ. ಈ 5 ಸಿದ್ಧಾಂತಗಳಲ್ಲಿ ಸೂರ್ಯ ಸಿದ್ಧಾಂತ ಅತಿ ಮುಖ್ಯವಾದದ್ದು. ಸೂರ್ಯ ಸಿದ್ಧಾಂತದಲ್ಲಿ ಒಟ್ಟು 9 ರೀತಿಯ ಕಾಲಮಾನದ ವಿವರಣೆಗಳನ್ನು ನೀಡಿದ್ದಾರೆ. ಬ್ರಹ್ಮ, ದಿವ್ಯ, ಪಿತೃ, ಪ್ರಾಜಾಪತ್ಯ, ಬಾರ್ಹಸ್ಪತ್ಯ, ಸೂರ್ಯ, ಸಾವನ, ಚಾಂದ್ರ, ನಕ್ಷತ್ರ, ಹೀಗೆ 9 ರೀತಿಯ ಮಾನಗಳಿಂದ ನಾವು ಕಾಲವನ್ನು ತಿಳಿಯತಕ್ಕದ್ದು. ಕಲಿಯುಗದಲ್ಲಿ 4 ಪ್ರಕಾರದ ಮಾನಕ್ಕೆ ಪ್ರಾಶಸ್ತ್ಯ. ಅದು ಯಾವುದೆಂದರೆ ಸೌರ, ಚಾಂದ್ರ, ನಕ್ಷತ್ರ, ಸಾವನಮಾನದ ಗಣಿತ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯವಹಾರದಲ್ಲಿ ಉಪಯೋಗಿಸಲ್ಪಡುವಂಥದ್ದು. ಬಾರ್ಹಸ್ಪತ್ಯ ಮಾನದಿಂದ ಸಂವತ್ಸರದ ಲೆಕ್ಕಾಚಾರವನ್ನು ಮಾಡುವಂಥದ್ದು. ಉಳಿದಂತಹ ಬ್ರಹ್ಮ, ದಿವ್ಯ, ಪಿತೃ, ಪ್ರಾಜಾಪತ್ಯ ಮಾನಗಳು ನಿತ್ಯದಲ್ಲಿ ಅವಶ್ಯಕತೆಯಲ್ಲಿ ಬರುವುದಿಲ್ಲ. ಸೂರ್ಯನು ಭೂಮಧ್ಯ ರೇಖೆಯನ್ನು ದಾಟುವ ದಿನ ಯುಗಾದಿ ಎಂದು ಕರೆಯಲ್ಪಡುವುದು. ಖಗೋಳದಲ್ಲಿ ಸೂರ್ಯನು ಮೇಷರಾಶಿಯಿಂದ ಮೀನರಾಶಿಯ ತನಕ ಗೋಚಾರದಲ್ಲಿ ಪೂರ್ಣವಾಗಿ ಸಂಚರಿಸಿ ಪುನಃ ಕಾಲಪುರುಷನ ಪ್ರಥಮ ರಾಶಿಯಾದಂತಹ ಮೇಷರಾಶಿಗೆ ಪ್ರವೇಶಿಸುವ ಕಾಲಕ್ಕೆ ಸಂವತ್ಸರ ಎಂದು ಕರೆಯಲ್ಪಡುತ್ತದೆ. ಅದೇ ರೀತಿಯಲ್ಲಿ ಚಂದ್ರನು 12 ರಾಶಿಯಲ್ಲಿ 12 ಬಾರಿ ತಿಥಿಯಲ್ಲಿ ಸಂಚರಿಸುವ ಕಾಲಮಾನಕ್ಕೆ ವತ್ಸರ ಎಂದು ಹೆಸರು. ಬೃಹಸ್ಪತಿಯು 1 ರಾಶಿಯಲ್ಲಿ 361 ದಿನಗಳ ಕಾಲ ಇದ್ದು ಇನ್ನೊಂದು ರಾಶಿ ಪ್ರವೇಶ ಮಾಡುವಂತಹ ಕಾಲಕ್ಕೆ ಪರಿವತ್ಸರ ಎಂದು ಹೆಸರು. 27 ನಕ್ಷತ್ರಗಳಲ್ಲಿ ಚಂದ್ರನು 12 ಬಾರಿ ಸಂಚರಿಸುವುದ ಕಾಲಕ್ಕೆ ಇಡಾವತ್ಸರ ಎಂದು ಹೆಸರು. ಸಾವನ ರೀತ್ಯ 360 ದಿನಗಳ ಕಾಲವನ್ನು ಎಣಿಸುವ ಕಾಲಮಾನಕ್ಕೆ ಅನುವತ್ಸರ ಎಂದು ಹೆಸರು. ಹೀಗೆ ಈ 5 ವಿಧದ ಕಾಲದ ಗಣನೆಯು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಆಚರಿಸಲ್ಪಡುವಂತಹ ದಿನ. ಸಂಕ್ರಾಂತಿಯ ವಿಚಾರ: ಮೇಷ ತುಲಾ ರಾಶಿಯಲ್ಲಿ ಸೂರ್ಯನು ಪ್ರವೇಶ ಮಾಡುವಂತಹ ಕಾಲವನ್ನ ವಿಷು ಸಂಕ್ರಾಂತಿ ಎಂದು ಕರೆಯುತ್ತೇವೆ. ಕರ್ಕಾಟಕ ಮಕರ ರಾಶಿಯಲ್ಲಿ ಸೂರ್ಯನ ಪ್ರವೇಶ ಕಾಲವನ್ನ ಅಯನ ಸಂಕ್ರಾಂತಿ ಎಂದು ಕರೆಯಲ್ಪಡುತ್ತದೆ. ಮಿಥುನ, ಕನ್ಯಾ, ಧನು, ಮಕರ ರಾಶಿಯಲ್ಲಿ ಸೂರ್ಯನ ಪ್ರವೇಶ ಕಾಲವನ್ನ ಷಡಶೀತಿ ಸಂಕ್ರಾಂತಿ ಎಂದು ಕರೆಯಲ್ಪಡುತ್ತದೆ. ವೃಷಭ, ವೃಶ್ಚಿಕ, ಸಿಂಹ, ಕುಂಭರಾಶಿಯಲ್ಲಿ ಸೂರ್ಯನ ಪ್ರವೇಶವನ್ನ ವಿಷ್ಣುಪದಿ ಸಂಕ್ರಾಂತಿ ಎಂದು ಆಚರಿಸಲ್ಪಡುತ್ತದೆ. ಶಿಶಿರ ಋತು ಮುಗಿದು ವಸಂತ ಋತುವಿನ ಆರಂಭ, ಮೊದಲ ಹಬ್ಬ, ಉತ್ಸಾಹದ ಗರಿ ಕೆದರುವಂತಹ ದಿನ. ಈ ದಿನವೇ ಯುಗಾದಿ.
ಈ ದಿನ ವರುಷದ ಆದಿಯಾದರೂ ಯುಗದ ಆದಿ ಎಂದು ಕರೆಯಲ್ಪಡುವಂತಹ ರೂಢಿ. ಕಷ್ಟದ ದಿನಗಳಲ್ಲಿ ಒಂದು ವರ್ಷವೂ ಒಂದು ಯುಗದಂತೆ ಭಾಸವಾಗುವುದು. ಅದೇ ರೀತಿ ಸುಖದ ದಿನಗಳಲ್ಲಿ ಒಂದು ಯುಗವು ಒಂದು ವರ್ಷದಂತೆ ಭಾಸವಾಗುವುದು. ಹಿಂದೆ ಅನುಭವಿಸಿದ ಸಿಹಿ ಕೈಗಳ ಘಟನೆಗಳ ಅನುಭವವನ್ನು ತಿಳಿದು ಸರಿಯಾದ ಯಶಸ್ವಿ ಸುಖಮಯ ಜೀವನ ಬರಲೆಂದು ಬಯಸುವ ದಿನವೇ ಯುಗಾದಿ. ಸ್ಮರೇತ್ ಸರ್ವತ್ರ ಕರ್ಮಾದೌ ಚಾಂದ್ರಂ ಸಂವತ್ಸರಂ ತಥಾ. ಯುಗಾದಿಗಳಲ್ಲಿ 2 ಯುಗಾದಿಗಳ ಆಚರಣೆ ಅತಿ ಮುಖ್ಯ. ಒಂದು ಸೌರ ಯುಗಾದಿ, ಇನ್ನೊಂದು ಚಾಂದ್ರ ಯುಗಾದಿ. ರವಿಯಿಂದ ಪ್ರತ್ಯೇಕವಾಗಿ ಪೂರ್ವಕ್ಕೆ ಚಂದ್ರನು ಸಂಚರಿಸುವುದಕ್ಕೆ ಚಾಂದ್ರಮಾನ ಎಂದು ಕರೆಯುವುದು. ರವಿಚಂದ್ರರ 12 ಡಿಗ್ರಿಯ ಅಂತರ ಇದೇ ಒಂದು ತಿಥಿ. ರವಿಚಂದ್ರರ ಸ್ಫುಟವನ್ನು ಕೂಡಿಸಿದಾಗ ಬರುವಂತಹ ಸ್ಫುಟವೇ ಅದು ಯೋಗ. ತಿಥಿಯ ಸ್ಫುಟವನ್ನು ಅರ್ಧವಾಗಿ ವಿಭಜಿಸಿದಾಗ ಅದುವೇ ಕರಣ. ನಮ್ಮ ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನಗಳಲ್ಲಿ ರವಿಚಂದ್ರರ ಕಾಲಗಣನೆ ಅತಿ ಮುಖ್ಯ. ಸೂರ್ಯೋದಯ, ಸೂರ್ಯಾಸ್ತ, ಉತ್ತರಾಯಣ, ದಕ್ಷಿಣಾಯನ, ಸಂಕ್ರಾಂತಿ, ಋತು ಇತ್ಯಾದಿ ವಿಚಾರಗಳು ಸೂರ್ಯನಿಂದ ಗಣನೆಯಾದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇತ್ಯಾದಿಗಳಿಗೆ ನಾವು ಚಂದ್ರನನ್ನೇ ಅವಲಂಬಿಸಬೇಕು. ಹಾಗಾಗಿ ಸೂರ್ಯ ಹಾಗೂ ಚಂದ್ರರ ಯುಗಾದಿಯನ್ನು ಆಚರಣೆ ಮಾಡುವುದು ಬಹಳ ಮುಖ್ಯ. ಇಂದಿನ ಸೂರ್ಯೋದಯದಿಂದ ಮರುದಿನದ ಸೂರ್ಯೋದಯ ತನಕ ಗಣನೆಗೆ ತೆಗೆದುಕೊಳ್ಳುವಂತಹ ಕಾಲವನ್ನ ಸಾವನಮಾನ ಎಂದು ಕರೆಯುತ್ತೇವೆ. ಯಜ್ಞ ಯಾಗಾದಿಗಳನ್ನು ಅನುಷ್ಠಾನಗೊಳಿಸಲು ಈ ಮಾನದ ಅವಶ್ಯಕತೆ ಅತಿ ಮುಖ್ಯ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಜ್ಯೋತಿಷಾಸ್ತ್ರಕ್ಕೆ ಮಹತ್ತರವಾದಂತಹ ಸ್ಥಾನವನ್ನು ತಿಳಿಸುತ್ತಾ ಕಾಲಃ ಕಲಯತಾಮಹಂ ಎನ್ನುವುದು ಅಹಮೇವ ಕ್ಷಯಕ್ಕಾಲೋ ದಾತಾಹಂ ವಿಶ್ವತೋಮುಖಃ ಕಲ್ಪಕ್ಷಯೇ ಪುನಃಸ್ಥಾನೆ ಕಲ್ಪಾದೋ ವಿಸೃಜಾಮ್ಯಹಂ ಸಂಭವಾಮಿ ಯುಗೆ ಯುಗೆ ಜ್ಯೋತಿಷಾಂ ರವಿರಂಶುಮಾನ್ ನಕ್ಷತ್ರಾಣಾಂ ಅಹಂ ಶಶಿ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ ಎಂದು ತಿಳಿಸುತ್ತಾ ಸೌರಮಾನಕ್ಕೂ ಚಾಂದ್ರಮಾನಕ್ಕೂ ಮಹತ್ತರವಾದಂತಹ ಪ್ರಾಶಸ್ತ್ಯವನ್ನ ನೀಡಿದ್ದಾರೆ. ಕಲಿಯುಗದ ಆರಂಭದ ಯುಗಾದಿ ಕ್ರಿಸ್ತಪೂರ್ವ 3101ನೇ ಇಸವಿ. ಕನ್ಯಾ ಲಗ್ನದಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ರವಿಯ ಪ್ರವೇಶ, ಉತ್ತರಾಭಾದ್ರ ಮೊದಲನೇ ಚರಣದಲ್ಲಿ ಚಂದ್ರನ ಸ್ಥಿತಿ, ಅಶ್ವಿನಿ ನಕ್ಷತ್ರ 2ನೇ ಪಾದದಲ್ಲಿ ಕುಜನ ಸ್ಥಿತಿ, ರೇವತಿ ನಕ್ಷತ್ರದಲ್ಲಿ ಬುಧ, ಗುರು, ಶುಕ್ರ, ಶನಿ, ಕೇತು ದೇವತೆಗಳ ಸ್ಥಿತಿ, ಚಿತ್ರ ನಕ್ಷತ್ರದಲ್ಲಿ ರಾಹುವಿನ ಸ್ಥಿತಿಯು ಇದ್ದುಕೊಂಡು ಕಲಿಯುಗದ ಪ್ರಥಮ ಯುಗಾದಿಯು ಆಚರಿಸಲ್ಪಟ್ಟಿತು. ಈಗ ಸ್ವಸ್ತಿಶ್ರೀ ಶ್ವೇತವರಾಹ ಕಲ್ಪದಲ್ಲಿ ಸ್ವಯಂಭೂವಾದಿ, ಸ್ವಾರೋಚಿಷ, ಉತ್ತಮ, ತಾಮಸ, ರೈವತ, ಚಾಕ್ಷುಷರೆಂಬ 6 ಮನ್ವಂತರಗಳು ಕಳೆದು 7ನೇದಾದಂತಹ ವೈವಸ್ವತ ಮನ್ವಂತರದಲ್ಲಿ 27 ಚತುರ್ಯುಗಗಳು ಕಳೆದು 28ನೇ ಚತುರ್ಯುಗಗಳಲ್ಲಿ ಕೃತ, ತ್ರೇತ, ದ್ವಾಪರಗಳೆಂಬ 3 ಯುಗಗಳು ಕಳೆದು 4ನೇ ಕಲಿಯುಗದಲ್ಲಿ 5127ನೇ ಯುಗಾದಿಯನ್ನು ನಾವು ಆಚರಿಸುತ್ತಾ ಇದ್ದೇವೆ. ಈ ಯುಗದಲ್ಲಿ ಯುಧಿಷ್ಠಿರ, ವಿಕ್ರಮ ಎಂಬ 2 ಶಕೆಗಳು ಕಳೆದು 3ನೇಯ ಈ ಶಾಲಿವಾಹನ ಶಕದಲ್ಲಿ 1948 ವರ್ಷಗಳು ಸಂದು 1949ನೇ ಪರಾಭವನಾಮ ಸಂವತ್ಸರದಲ್ಲಿ ಚಾಂದ್ರಮಾನ ರೀತ್ಯ ನವನಾಯಕರಾಗಿ ಗುರುವು ರಾಜನಾಗಿ ಕುಜನು ಮಂತ್ರಿಯಾಗಿ, ಸೌರಮಾನ ರೀತ್ಯ ಕುಜನು ರಾಜನಾಗಿ ಗುರು ಮಂತ್ರಿಯಾಗಿ, ಚಂದ್ರ ಸೇನಾಧಿಪತಿಯಾಗಿ, ಗುರು ಸಸ್ಯಾಧಿಪತಿಯಾಗಿ, ಚಂದ್ರ ಅರ್ಘ್ಯಾಧಿಪತಿಯಾಗಿಯೂ, ಚಂದ್ರ ಮೇಘಾಧಿಪತಿಯಾಗಿಯೂ, ಬುಧ ಧಾನ್ಯಾಧಿಪತಿಯಾಗಿಯೂ, ಶನಿ ರಸಾಧಿಪತಿಯಾಗಿಯೂ, ಗುರು ನೀರಸಾಧಿಪತಿಗಳಾಗಿರುತ್ತಾರೆ. ಈ ಪರಾಭವ ಸಂವತ್ಸರವು ಪ್ರಭವಾದಿ ಷಷ್ಠಿ ಸಂವತ್ಸರ ಚಕ್ರದಲ್ಲಿ 40ನೇಯದ್ದಾಗಿದೆ. ರಾಜಾದಿ ಅಧಿಪತ್ಯ ವಹಿಸಿದ ನವಗ್ರಹ ದೇವತೆಗಳ ಫಲ ಈ ರೀತಿಯಾಗಿ ಇದೆ. ಈ ವರ್ಷ ತಾರೀಕು 19 ಮಾರ್ಚ್ 2026 ಪರಾಭವ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಶುದ್ಧ ಪ್ರತಿಪದ, ಗುರುವಾರ, ಉತ್ತರಾಭಾದ್ರ ಮಹಾನಕ್ಷತ್ರದಲ್ಲಿ ಶುಕ್ಲಯೋಗ, ನಾಗವಾನ್ ಕರ್ಣದ ದಿನದಂದು ಚಾಂದ್ರ ಯುಗಾದಿಯು ಆಚರಿಸಲ್ಪಡುತ್ತಿದೆ. ಅದೇ ರೀತಿ 15 ಏಪ್ರಿಲ್ 2026ನೇ ತಾರೀಕು ಚೈತ್ರ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿಯಂದು ಬುಧವಾರ
ಅಶ್ವಿನಿ ಮಹಾನಕ್ಷತ್ರದಲ್ಲಿ, ಪೂರ್ವಭಾದ್ರ ನಿತ್ಯ ನಕ್ಷತ್ರದಲ್ಲಿ, ಬ್ರಹ್ಮಯೋಗದಲ್ಲಿ, ವಣಿಜಕರಣದಲ್ಲಿ ಸೌರ ಯುಗಾದಿಯನ್ನು ಆಚರಿಸಲ್ಪಡಲಾಗುತ್ತಿದೆ. ಯುಗಾದಿ ಹಬ್ಬದ ಆಚರಣೆಯ ವಿಧಾನ: ಹಿಂದಿನ ದಿನ ದೇವರ ಮುಂದೆ ತಳಿರು ತೋರಣಗಳನ್ನು ಕಟ್ಟಿ, ರಂಗವಲ್ಲಿಯಲ್ಲಿ ಅಷ್ಟದಳ ಪದ್ಮವನ್ನು ಬರೆದು, ಒಂದು ಗೆರೆಸೆಯಲ್ಲಿ ಸಿಪ್ಪೆಯಿಂದ ಕೂಡಿದ ಒಂದು ತೆಂಗಿನಕಾಯಿ, ಒಂದು ಸೇರು ಅಕ್ಕಿ, ಅರಶಿನ, ಕುಂಕುಮ, ಫಲ, ಪುಷ್ಪ, ಕನ್ನಡಿ, ಆಭರಣ, ನಾಣ್ಯ, ತಾಂಬೂಲ ಲೇಖನಗಳನ್ನು ಇರಿಸಿ, ಪುಸ್ತಕ, ಮುಖ್ಯವಾಗಿ ಗೇರು ಹಣ್ಣನ್ನು ಇಡಬೇಕು. ಮಾರನೇ ದಿನ ಎದ್ದ ಕೂಡಲೇ ಈ ಮಂಗಲ ದ್ರವ್ಯವನ್ನು ದರ್ಶಿಸಬೇಕು. ಕನ್ನಡಿಯಲ್ಲಿ ಮುಖವನ್ನು ನೋಡಬೇಕು. ನಂತರ ಅರಿಷ್ಟ ಪರಿಹಾರಕ್ಕಾಗಿ ಅಭ್ಯಾಂಗ ಸ್ನಾನವನ್ನು ಮಾಡಬೇಕು. ನೂತನ ವಸ್ತ್ರಧಾರಣೆ, ಪಂಚಾಂಗ ಶ್ರವಣ, ಪಠನವನ್ನು ಆಚರಿಸಬೇಕು. ಪಂಚಾಂಗ ಪಠನದ ಉದ್ದೇಶ: ತಿಥಿಶ್ಚ ಶ್ರೇಯಮಾಪ್ನೋತಿ, ವಾರಾದ್ ಆಯುಷ್ಯವರ್ಧನಂ, ನಕ್ಷತ್ರಾತ್ ಹರತೆ ಪಾಪಂ, ಯೋಗಾದ್ ರೋಗ ನಿವಾರಣಂ ಎಂಬಂತೆ ಪ್ರತಿನಿತ್ಯ ನಾವು ಪಂಚಾಂಗವನ್ನು ಓದುವುದರಿಂದ ನಮಗೆ ಮುಖ್ಯವಾಗಿ ಈ ಜೀವಮಾನದಲ್ಲಿ ಬೇಕಾಗಿರತಕ್ಕಂತಹ ಸಂಪತ್ತು, ಆಯುಷ್ಯ, ಆರೋಗ್ಯ ಎಲ್ಲವೂ ಕೂಡ ನಮಗೆ ಲಭಿಸಲಿದೆ. ಪಂಚಾಂಗ ಪಠಿಸಿದ ನಂತರ ಬೇವು ಬೆಲ್ಲವನ್ನು ಭಗವಂತನಿಗೆ ಸಮರ್ಪಿಸಿ ನಾವು ಕೂಡ ಸ್ವೀಕರಿಸಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಷಡ್ವೈರಿಗಳು ಬೇವಿನಂತೆ ಕಹಿಯು ನಮ್ಮ ಜೀವನದಲ್ಲಿ ಬರದೆ, ಜ್ಞಾನ, ಭಕ್ತಿ, ಕರುಣೆ, ಪ್ರೀತಿ, ವಾತ್ಸಲ್ಯ, ವೈರಾಗ್ಯ, ತ್ಯಾಗ, ದಯೆ, ಸಂತೋಷವೆಂಬ ಬೆಲ್ಲದಂಥ ಸಿಹಿಯು ಭಗವಂತನ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಬಂದು ಈ ಸಮಾಜಕ್ಕೆ ಒಳಿತುಂಟು ಮಾಡಲಿ ಎಂದು ಪ್ರಾರ್ಥಿಸೋಣ. ಪರಾಭವ ಸಂವತ್ಸರದ ಫಲ: ಈ ಸಂವತ್ಸರದಲ್ಲಿ ಪ್ರಜೆಗಳು ಉತ್ತಮ ಆರೋಗ್ಯವಂತರಾಗಿ, ಮಾನವಂತರಾಗಿಯೂ, ಬಹುಬಲದಿಂದಲೂ, ಪರಾಕ್ರಮ ಬಲದಿಂದಲೂ, ಅತಿ ಚಪಲತೆಯಿಂದ ಮಾನಸಿಕ ಸಂತುಷ್ಟಿ ಉಳ್ಳವರಾಗುವರು. ವಿದ್ಯೆ, ಜ್ಞಾನ, ನೈಪುಣ್ಯತೆಯಿಂದ ಸದಾ ಉದ್ಯೋಗ ತತ್ಪರರಾಗುವರು. ಯಶಸ್ವಿಗಳಾಗಿ ಸದಾ ಲಾಭ ಗಳಿಸಲು ಪ್ರಯತ್ನಿಸುವರು. ಅಧಿಕ ಸುಖವನ್ನು ಪಡೆಯುವರು. ತಮ್ಮ ಭದ್ರತೆಗೆ ಆದ್ಯತೆಯನ್ನು ನೀಡುವರು. ಅದೇ ರೀತಿಯಲ್ಲಿ ದುರ್ವ್ಯಸನಕ್ಕೂ ಕೂಡ ಆಕರ್ಷಿತರಾಗುವಂತಹ ಸಾಧ್ಯತೆಗಳು ಇವೆ. ಜಾಗತಿಕವಾಗಿ ನೋಡುವುದಾದರೆ ಭೂಮಿ, ವಾಹನ ಮೌಲ್ಯ ಕ್ಷೀಣಿಸುವುದು, ಉಳಿದ ಎಲ್ಲ ವ್ಯವಹಾರಗಳು ಪ್ರಗತಿಗೊಳ್ಳುವುದು, ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ, ಸತ್ಕಾರ್ಯಕ್ಕೆ ಧನವ್ಯಯ ಇತ್ಯಾದಿಗಳನ್ನು ಕೂಡ ನಾವು ಕಾಣಬಹುದು. ಜಾಗತಿಕವಾಗಿ ಆಹಾರ, ವಸ್ತ್ರ, ವಾಹನ, ಕಲೆ ವಿಚಾರಗಳಲ್ಲಿ ವಿಶೇಷವಾಗಿ ಕೃಷಿ, ಧಾನ್ಯ, ಸಾಕು ಪ್ರಾಣಿಗಳು, ಗೋವು ಇತ್ಯಾದಿ ಹೈನುಗಾರಿಕೆ ಉತ್ಪನ್ನಗಳು, ಮಲಿನ ನಿವಾರಿಸುವ ವಿಚಾರಗಳಿಗೆ ಪ್ರಾಶಸ್ತ್ಯ ಒದಗಿ ಬರುವುದು. ಇದನ್ನು ಆಧರಿಸಿ ಪ್ರಜೆಗಳು ಜೀವಿಸುವಂಥವರು ಆಗುವರು. ಅದೇ ರೀತಿಯಲ್ಲಿ ಭೂವ್ಯಾಜ್ಯಗಳು, ಗಡಿಭಾಗಗಳಲ್ಲಿ ವಿವಾದ, ಘರ್ಷಣೆ, ಯುದ್ಧೋನ್ಮಾದ, ಕ್ರೂರತೆ, ರಕ್ತಪಾತ, ಅವಘಡ ಇತ್ಯಾದಿಗಳನ್ನು ಕೂಡ ನಾವು ನೋಡಬಹುದು. ಅಸ್ತ್ರಶಸ್ತ್ರಗಳ ಪ್ರಾಬಲ್ಯತೆ ವೃದ್ಧಿಸುವುದು, ಜನರು ಪರಸ್ಪರ ನಂಬಿಕೆಯನ್ನು ಕೂಡ ಕಳೆದುಕೊಳ್ಳುವರು.